ಮಜಬಾ ಮಜ ಭಾರತ. ನಾಯಿ ನನ್ನ ಮಕ್ಳ ನಿಮ್ಗೆ ಅಂತಿಂತ ಸಾವು ಬರಲ್ಲ ಕಣ್ರು, ಕೆಟ್ಟ ಸಾವು ಬಂದೇ ಸಾಯ್ತೀರಾ. ಏಸಿ ಗಾಳಿ ಸತ್ತೋಯ್ತೀರಾ ನಾಯಿ ನನ್ನ ಮಕ್ಳ. ನನ್ನ ಮಕ್ಳು ಎಲ್ರು ಹಿಂಗೆ ಸರ್, ಬಂದು ಸುಮ್ನೆ ಹೊಡಿತಾರೆ. ಹೌದು, ಹೋಗ್ಲಿ ಬಿಡು. ನಿಂಗ ಆ ಶಿವು ಹೇಳ್ತಾ ಇದ್ದ ನಿನ್ನೆ ನೀನು ತಂಗಿ ಜೊತೆ ಸಿನಿಮಾ ಹೋಗಿದ್ದೆ ಅಂತ ಹೇಳಿದೆ ಅಂತೆ. ಓ ಮಚ್ಚ ಹೋಗಿದ್ದೆ. ನಿನಗ್ ತಂಗಿನೇ ಇಲ್ವಲ್ಲೋ? ಇವನ್ ತಂಗಿ ಜೊತೆ ಹೋಗಿದ್ದೆ. ಆದ್ರೂ ಯಾಕೋ ಮುಖದಲ್ಲಿ ಕಳೆನೇ ಇಲ್ವಲ್ಲೋ? ಮಚ್ಚ ಸಿನಿಮಾ ನೋಡೋ ತನಕ ಸುಮ್ನಿದ್ಬಿಟ್ಟು ಸಿನಿಮಾ ಮುಗ್ದಾದ್ಮೇಲೆ ಅಣ್ಣ ಅನ್ಬಿಡದ. ಯಾವ ಸಿನಿಮಾ ಕರ್ಕೊಂಡು ಹೋಗಿದ್ದು? ಅಣ್ಣ ತಂಗಿ. ಯಾವ ವಯಸ್ಸಲ್ಲಿ ಯಾವ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಲ್ಲೋ ನಿಂಗೆ? ಆದ್ರೂ ಅಣ್ಣ ಅಂದ್ರೆ ಬೇಜಾರಾಗಬಾರ್ದು ಕಣ. ನೋಡು, ಭೂಮಿಯವರು ರಚಿತಾ ಮೇಡಮ್ ನನ್ನ ಬಿಟ್ಟು ಇಲ್ಲಿರೋರು ಎಲ್ರಿಗೂ ಅಣ್ಣ ಅಂತಾರೆ. ಇವ್ರೇನಾದ್ರೂ ಬೇಜಾರಾಗಿದಾರ? ನಿಮ್ ಪರವಾಗಿ ನಾನು ಬೇಜಾರಾಗ್ಬೋದು. ಬೀರಾಜ್, ನೀನ್ಯಾಕೋ ಸಪ್ಪಗಿದ್ಯಾ? ಸೊಪ್ಪು ಸಾರು ತಿನ್ಕೊಂಡ್ ಬಂದೆ. ನಿನ್ನ ಮಾತಾಡ್ಸ್ತೀನಲ್ಲ, ನನ್ನ ಬೂಟಲ್ಲಿ ನಾನೇ ಹೊಡ್ಕೋಬೇಕು. ನಿನಗೆ ಪೊಲೀಸವ್ರನ್ನ ನಾಯಿ ಹೊಡೆದಂಗ್ ಹೊಡಿತಿದ್ರಲ್ಲ, ಅದು ಪೊಲೀಸ್ ಮನೆ ಮುಂದೆ ಹೋಗ್ತಾ ಇದ್ದೆ ಕಣೋ. ಅವ್ರ ಮನೆಯಲ್ಲಿ ಒಂದು ಹೆಣ್ಣ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ? ಹೊಸ ತಳಿ ಅನ್ಕೊಂಡು ಹಿಂಗೆ ನೋಡ್ತಾ ನಿಂತಿದ್ದೆ ಕಣೋ. ಅದು ನಮ್ಮ ಮನೆ ಮಗಳಿದ್ದಂಗೆ ಅದ್ರ ಮೇಲೆ ಕಣ್ಣು ಹಾಕ್ತೇನೋ ಅಂತ ಹೊಡೆದು ಬಿಟ್ರು ಕಣೋ. ನೀನು ನಾಯಿ ನೋಡಿದ್ದು ಕೊಡಿಲಿಲ್ಲ, ಅಷ್ಟು ಬರ್ಗೆಟ್ಟಿದ್ಯಾ ಅಂತ ಹೊಡೆದವ್ರೆ. ಇಷ್ಟ್ರ ಮೇಲೆ ನನಗೆ ಬದುಕಕ್ಕೆ ಇಷ್ಟನೇ ಇಲ್ಲ ಮಗ, ಎಲ್ರು ಹೊಡಿತಾರೆ. ನನಗೂ ಅಷ್ಟೇ ಕಣ, ಬದುಕಕ್ಕೆ ಇಷ್ಟ ಇಲ್ಲ. ನನಗೂ ಹೊಡೆದು ಒಡವೇಲು ಮಾಡಿಬಿಡ್ತಾರೆ. ಸತ್ತು ಕಣ. 1 2 3. ಸುಷ್ಮಿತಾ, ನಾಳೆ ಸಿಗ್ತೀನಿ ಕಣೆ. ನೀವಿಬ್ರು ಸದೈತೀನಿ ಅಂತಲ್ಲ, ಬೇಗ ಸತ್ತೋಗ್ಬಿಟ್ರ. ಚಾನ್ಸೇ ಇಲ್ಲಮ್ಮ. ಬಾಯಿ ಯಾರಿದಾಗ್ಲೇ ಮೋಡ್ದ ಹನಿ ಬಂದು ಸೀದಾ ಬಾಯಿಗೆ ಬಿದ್ದಿದ್ದೆ. ನೀವಿಬ್ರು ಸತ್ತೋಗ್ರು. ಅಲ್ಲ, ನಿಮ್ಮ ಅತ್ತಿಗೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವಳ ಯಾವಾಗಿಂದಾನು? ಇವತ್ತಿಂದ ಅವಳು ನಿಮಗೆ ಅತ್ತಿಗೆ. ಈ ನಾನ್ ಸಿಂಕ್ ಜೀವನಕ್ಕೆ ಸಿಂಕ್ ಆಗ್ಬಿಟ್ಲು. ಓಹೋ, ನನ್ನ ಮಗನೇ ಫಾರಿನರ್. ಎದೆಗ್ ಓದ್ದೆ ಅಂದ್ರೆ ಹೋಗಿ ಫಾರಿನಲ್ಲಿ ಬಿದ್ದಿರ್ಬೇಕು. ಅವಳ ಫಸ್ಟ್ ನೋಡಿದ್ ನಾನು, ಅವಳ ನಮ್ಮ ಹುಡುಗಿ. ಅವ್ರ ಫಸ್ಟ್ ನೋಡಿದ್ ನಾನು. ಏನ್ ಜಾಸ್ತಿ ನಿಗಾಡ್ತಿದೀಯ? ಏನ್ ಹೊಡಿತೀಯಾ? ನೀ ನನ್ನ ಫ್ರೆಂಡ್ ಆಗಿದ್ದಕ್ಕೆ ಸುಮ್ನೆ ಇದ್ದೀನಿ. ಬೇರೆಯವನಾಗಿದ್ರೆ ಹೊಡೆದು ಬಿಡ್ತಿದ್ದೆ. ನಿನ್ ಫ್ರೆಂಡೇ ಅಲ್ಲ ಕಣ, ಬೇರೆಯವನ ಅನ್ಕೊಳ. ನೀ ಬೇರೆಯವನಾಗಿದ್ದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ. ಫ್ರೆಂಡ್ ಆಗಿದ್ರೆ ಹೊಡಿತಿದ್ದೆ. ನಿನ್ ಕೈಲಿ ಹೊಡ್ಯಕ್ಕಾಗಲ್ಲ. ನಮ್ಮ ಹುಡುಗಿ ಮೈ ಮೇಲ್ ಪ್ರಜ್ಞೆ ಇರ್ಲಿ, ಇಲ್ಲ ಅಂದ್ರೆ ಕುಯ್ದು ಬಿಡ್ತೀನಿ. ಗೀತಾ ನಮ್ ಗೀತನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಕಣ ಪೊಲೀಸರು. ಅವಳ ಆ ತರ ಹುಡುಗಿ ಅಲ್ಲ ಸರ್. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಕೆಲಸ ಮಾಡೋಣ, ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಇವನೇನೋ ಹಿಂಗ್ ತಗೊಂಡ್ ಮಾಡ್ತಾನೆ, ನಾವೇನ್ ಕಮ್ಮಿನ? ಗೀತಾ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಅವಳನ್ನ ಏನು ಮಾಡಬೇಡಿ. ಏನಿ ನನ್ ಮಕ್ಳು ಗ್ಯಾಪ್ ಅಲ್ಲಿ ಕ್ಯಾಚ್ ಹಾಕತ್ತಾರಲ್ಲ ಸಾರ್. ಹಿಂದೇನಪ್ಪ ಸರ್, ಮುಂದಿನ ತಿಂಗಳು ನಂಗೂ ಗೀತಾಗೂ ಮದುವೆ ಫಿಕ್ಸ್ ಆಗಿದೆ ಸರ್. ಹ್ಞೂ ಸರ್. ನೀವು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಬಾಳ ಕತ್ಲಾಗ್ಬಿಡುತ್ತೆ. ಅವಳು ಬದ್ಲಿ ನನ್ನ ಅರೆಸ್ಟ್ ಮಾಡಿ ಸರ್. ನನ್ ಗಲಿಗಾಕಿ ಸರ್. ಇವ್ರಿಬ್ಬರನ್ನ ಗಲ್ಗಾಕ್ಬಿಡಿ, ನಾನು ಅವಳು ಬಾಳ್ ಕೊಡ್ತೀನಿ. ಅಯ್ಯೋ ಕಳ್ಳನ ಮಕ್ಕಳ. ಆ ಗೀತಾ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ಗೀತಾ ನನ್ನ ಬಾಳಿನ ಸಂಗೀತ ಸರ್. ಗೀತಾ ನನ್ನ ಬಾಳಿನ ರಚಿತಾ ಸರ್. ಗೀತಾ ನನ್ನ ಬಾಳಿನ ಗುರು ಕಿರಣ್ ಸರ್. ನನ್ನ ಮಾತು ಕೇಳಿಸ್ಕೊಳ್ಳಿ ಇಲ್ಲಿ. ಗೀತಾ ನನ್ನ ಮಗಳು ಕಂಡ್ರ. ಇವನೇ ಪೊಲೀಸರಿಗೆ ಏಪ್ರಿಲ್ ಫೂಲ್ ಮಾಡಿ ಅಲ್ಲ ಸರ್. ಸರ್, ಹೆಣ್ಮಗು ಬಾಳ ಅನ್ಯಾಯ ಆಗ್ಬಾರ್ದು ಅಂತ ನಾವ್ ಹಂಗಂದ್ವಿ ಸರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟ್ರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ನೀವು. ಓಕೆ ಸರ್, ಕಣ್ಣು ಮುಚ್ಚಿ. ಓಕೆ, ನಾವು ಕಾಣಿಸ್ತಿದೀವ? ಇಲ್ಲ. ಮತ್ತೆ ಹೋಗಿ. ಓಕೆ. ನಮ್ಮ ಹುಡುಗಿ ನೋಡೋಣ. ಚಾಲೆಂಜ್. ನೋಡಿ ಸರ್, ಇವಳನ್ನ ಪಟಾಯಿಸ್ಬೇಕು ಅಂತ ಇವಳು ಮನೆ ಮುಂದೆನೆ ಚಪ್ಪಲಿ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಟೀ ಅಂಗಡಿನೇ ಇರ್ಲಿಲ್ವಲ್ಲ, ಇದೇಂಗ್ ಬಂತು?
ನಮಗೇನ್ ಒಂದ್ ಟೀ ಕುಡಿದ್ರೆ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೈ, ಎಸ್, ಒಂದ್ ಟೀ ಕುಡಿ. ತಗೊಳ್ಳಿ ಸರ್. ನಾಚಿಕೆ ಆಗಲ್ವೇನು? ಅವಳು ಸಲುವಾಗಿ ಟೀ ಅಂಗಡಿ ಓಪನ್ ಮಾಡಿದೀಯಾ? ತಾವೇನ್ ಶಾಪಿಂಗ್ ಮಾಲ್ ಇಟ್ಟಿದ್ದೀರಾ ಮಗಲು? ಹೌದು, ಡಿ ರಾಜ್ ಅಲ್ಲ? ಅವನಿಗೆ ಹುಡುಗಿರ್ನ ಪಟಾಯಿಸ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಇಲ್ಲ, ಇಲ್ಲ. ಅದಕ್ಕೆ ಅವನು ಊರ್ ಬಿಟ್ಟು ಹೋಗಿದ್ದಾನೆ. ಹೌದೌದು. ಸೀರೆ, ಲಂಗ, ಬ್ಲೌಸ್, ಜಾಕೆಟ್, ಪೆಟಿಕೋಟ್. ಅಯ್ಯೋ, ಹೊರಗ್ ನಡ್ರಿ. ಏನ್ರಿ ನೀವು ಮನೆ ಒಳಗಡೆ ನುಗ್ತೀರಾ? ಏನು ಹೇಳಿ ಇವಾಗ? ಮೇಡಮ್, ಟಾಪು 30, ಬಾಟಮು 40, ಎರಡು ಸೇರಿ ಹೋಲ್ಸೇಲ್ ಆಗಿ 20 ರೂಪಾಯಿಗೆ ಐರನ್ ಮಾಡಿ ಬಿಡ್ತೀನಿ. ಇಲ್ಲೇ ಇರಿ, ತರ್ತೀನಿ. ನೀವೇನ್ರು ಇವಳಿಗೋಸ್ಕರ ಈ ಲೆವೆಲ್ ಇಳ್ದು ಬಿಟ್ಟಿದ್ದೀರಾ? ನಾವು ತುಂಬಾ ಹೈ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರ ನಾವು. ಹಾ, ಸೀರೆ, ಲಂಗ, ಜಾಕೆಟ್, ಬ್ಲೌಸ್, ಪೆಟಿಕೋಟ್. ಸೀರೆ, ಗರಂ ಚಾಯ್, ಗರಂ ಚಾಯ್, ಗರಂ ಚಾಯ್ ರೇ, ಚಾಯ್ ಚಾಯ್ ಚಾಯ್. ಅಲ್ಲ, ನಾವೇನೋ ಪದ ಇತ್ತು ಕೂಗ್ಬಿಟ್ಟು ಇವನೇನಂತ ಕೂಗ್ತಾನೋ. ಚಪ್ ಚಪ್ಲಿ, ಚಪ್ ಚಪ್ಲಿ, ಯಾಕೆ ಸ್ಲಿಪ್ಪರ್. ಡಿರಾಜ್ ಅವ್ರೆ, ಮೇಡಮ್, 5 ಟಾಪ್ 2 ಪ್ಯಾಂಟ್ ಇದೆ. Okay. ಇಸ್ತ್ರಿ ಮಾಡ್ಕೊಟ್ಬಿಡಿ. 2 ನಿಮಿಷದಲ್ಲಿ ಐರನ್ ಮಾಡಿ ಬಿಡ್ತೀನಿ. ಮೇಡಮ್, ಚಪ್ಲಿ ತಗೊಳಲ್ವಾ? ಅದ್ ಚೆನ್ನಾಗಿದೆ, ಅದ್ ತೋರ್ಸಿ. ಇದಾ? ಹಾ, ಇದು ನನ್ನ ತೊಡೆ ಚರ್ಮದಿಂದ ಮಾಡಿದ್ದು. ಮತ್ ಬೆಳ್ಳಗೆ ಇದೆ. ಚರ್ಮ ಉಲ್ಟಾ ಮಾಡಿ ಹೊಲ್ದಿದ್ದು. ಹಾಕೊಳ್ಳಿ. ಅಷ್ಟೇ ಯಾಕೆ ಪರದಾಡ್ತೀರಾ? ನಾನಿಲ್ವಾ? ಈ ಚಪ್ಲಿ ಅದೆಷ್ಟು ಅದೃಷ್ಟ ಮಾಡಿದೆ. ಈ ಸುಂದರವಾದ ಕಾಲನ್ನು ಮುಟ್ಟುತ್ತಿದೆ. ನೆಕ್ಸ್ಟ್ ನಿನ್ ಕೆನ್ನೆ ಮುಟ್ಟುತ್ತೆ. ಮೇಡಮ್, ತಗೊಳ್ಳಿ ಮೇಡಮ್, ಗರಂ ಚಾಯ್ 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 ಚಾಯ್. ಮೇಡಮ್, ಚಾ ಕುಡಿರಿ. ನಾನೇ ಸ್ವತಃ ಶುಗರ್ ತಯಾರು ಮಾಡಿ ಹಾಕಿದ್ದೀನಿ. ಹೌದಾ? ಹಾ ಮೇಡಮ್. ಇದು ಟೀ ಕುಡೋ ಟೈಮ್ ಏನೋ? ಗೂಬೆ ಅರ್ಥ ಆಗಲ್ವಾ? ಅದು ಕುಡಿಬಿಡಿ, ಕಲಗಚ್ಚು. ಹೌದಾ ಸರ್? ಟೀ ನೀರಿಂದ ಆಚೆ ಬಂದಿರೋ ಮೀನಿನ ಯಾಕೋ ನೀರ್ ಕಳ್ತೀಯಾ? ಮತ್ ನಂಗೆ ಸಟ್ ಮಾಡಿ ಕೊಡಿ. ತಾನೆ ಮೇಡಮ್, ಇವನು ಟೀ ಕುಡಿರಿ, ತುಂಬಾ ಚೆನ್ನಾಗದೆ. ಬನ್ನಿ, ಗೆಟ್ ಔಟ್. ಅಲ್ಲ, ಈ ಟೀ ಅಂಗಡಿ ಇಲ್ಲ ಬರೋ ಇನ್ಕಮ್ ನಿಮ್ಗೆ ಸಾಲುತ್ತಾ? ಇವಳೇ ನಾನು ಕಿತ್ತೋದನ್ ಅನ್ಕೊಂಡ್ಲ ಹೆಂಗೆ? ಮೇಡಮ್, ಹಿಂಗೇನಂತೀರಾ ಮೇಡಮ್? ನಾಗರಬಾವಿಲಿ ದೊಡ್ಡ MB ಶಾಪಿಂಗ್ ಮಾಲ್ ಅಂತ ಇದೆ, ಗೊತ್ತಾ? ಹ್ಞೂ ಇದೆ, ಅದ್ ನಿಮ್ದಾ? ಅಲ್ಲ, ಅದ್ರ ಎದುರುಗಡೆ ಇನ್ನೊಂದು ಟೀ ಶಾಪ್ ಇದೆ, ಅದು ನಂದೆ. ಅಂದಂಗೆ ಮೇಡಮ್, ನಿಮ್ಗೆ ಈ ಪ್ರೀತಿ ಬಗ್ಗೆ ಏನ್ ಅನ್ಸುತ್ತೆ? ಪ್ರೀತಿ ಒಂಥರ ಮಳೆ ತರ, ಬರ್ಬಾರ್ಡ್ ಟೈಮಲ್ಲೇ ಬರುತ್ತೆ. ನನ್ ನೋಡಿದ್ರಿ ಏನ್ ಅನ್ಸುತ್ತೆ? ಚಪ್ಪಲ್ ನಂಬರ್ 6 ಅನ್ಸುತ್ತೆ ಅಲ್ವಾ ಮೇಡಮ್? ಹೌದು. ಬನ್ನಿ, ಹಾರಾಕ್ತೀನಿ. ಅದನ್ನ ಪ್ಯಾಕ್ ಮಾಡ್ಬಿಡಿ. ಡಿರಾಜ್ ಅವರೇ, ನಾನೇ ದುಡ್ಡು ನಾಳೆ ಕೊಡ್ತೀನಿ. ಪರವಾಗಿಲ್ಲ ಮೇಡಮ್. ಪೊಲೀಸ್ ಪಾಟೀಲ್ ಮಗಳೇ, ನಾನು ಅರ್ಜೆಂಟಾಗಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಜೋಪಾನ. ಇತ್ತೀಚೆಗೆ ಬೀದಿ ನಾಯಿಗಳ ಕಟ ಜಾಸ್ತಿ ಆಗ್ಬಿಟ್ಟಿದೆ ಏರಿಯಾದಲ್ಲಿ. ನೀವ್ ಯಾಕೆ ನನ್ನ ಕಷ್ಟನ ಅರ್ಥ ಮಾಡ್ಕೋತಲ್ಲ? ನೋಡಿ, ಈ ಪ್ರಪಂಚದಲ್ಲಿ ಎಲ್ರಿಗೂ 2 ಆಪ್ಷನ್ ಸಿಗುತ್ತೆ, ಒಂದು ಕತ್ತಲೆ, ಮತ್ತೊಂದು ಬೆಳಕು. ನೀವ್ ಯಾಕೆ ಈ ಕತ್ತಲೆ ಕೋಣೆಯಲ್ಲಿ ಕುಳಿತಾ ಬಿದ್ದಿದ್ರೋ ನನಗಂತೂ ಅರ್ಥ ಆಗ್ತಲ್ಲ. ನೋಡಿ, ಈ ಕೆಟ್ಟ ಪ್ರಪಂಚದಲ್ಲಿ ನಿಮ್ಗೊಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ನನ್ನಿಂದ ಬನ್ನಿ ಪ್ಲೀಸ್. ನೋಡಿ ಪ್ಲೀಸ್. ಹಲೋ ಬೇಬೆ. ಹಲೋ ಬೇಬೆ, ಈ ಟೈಗರ್ ನಿನಗಾಗಿ ವೇಚಿಂಗ್. ಎಲ್ಲ ಹಕ್ಕಿಗಳು ರೆಕ್ಕೆ ಬಲ್ತ್ ಮೇಲೆ ಗೂಡಿಂದ ಆಚೆ ಹೋಗ್ತವೆ, ಆದ್ರೆ ನೀವೇ ನಿನ್ನ ಗೂಡಲ್ಲೇ ಇದ್ರ. ಬನ್ನಿ, ಅಲ್ಲ, ಇವತ್ತೇ ಎಲ್ರು ನನ್ನ ಹಿಂದೆನೆ ಬೀಳ್ತಾ ಇದ್ದಾರೆ. ನನ್ ಟೈಮೇ ಸರಿಯಾಗಿಲ್ಲ. ಯಾಕ್ರಿ ಈ ಟೈಮ್ ಬಗ್ಗೆ ತಂಪೊತ್ನಲ್ಲಿ ಮಾತಾಡ್ತೀರಾ? ಈ ಟೈಮ್ ಅಂದ್ರೆ ಪಕ್ಕಾ 4:20. ಬೇಡಿ, ಒಂದ್ಸಲಿ ನಿಮ್ಮನ್ನ ನೋಡಿದ್ಕೇನೆ ಎದ್ದೇಳಕ್ ಆಗ್ತಿಲ್ಲ, ಇನ್ನೊಂದ್ಸಲ ನೋಡಿದ್ರೆ ಸತ್ಯ ಹೋಗ್ತೀನಿ. ನೋಡಿ, ನೀವು ಸೋಮವಾರ ಸೋಮನಾಥ್ ದೇವಸ್ಥಾನದಲ್ಲಿ ಸಿಗ್ತೀರಾ ಅಂತ ಕಾಯ್ತಾ ಇದ್ದೆ, ನೀವು ಬರ್ಲೇ ಇಲ್ಲ. ಮಂಗಳವಾರ ಮಂಗಳಗೌರಿ ವ್ರತ ಮಾಡಕ್ ಬರ್ತೀರಾ ಅನ್ಕೊಂಡಿದ್ದೆ, ಅವತ್ತೂ ಬರ್ಲಿಲ್ಲ. ಬುಧವಾರ ಬಿಂದು ಮನೆಯಲ್ಲಿ, ಗುರುವಾರ ಗಿರಿಜಾ ಮನೆಯಲ್ಲಿ, ಶುಕ್ರವಾರ ಶುಭಾ ಮನೆಯಲ್ಲಿ, ಶನಿವಾರ ಸಾವಿತ್ರಿ ಮನೇಲಿ ಕಾದೆ, ಆವತ್ತು ನೀವು ಬರ್ಲೇ ಇಲ್ಲ.
ಭಾನುವಾರ ರಜಾ ದಿನ ಅವತ್ತಾದ್ರೂ ಓಡಿ ಬಂದು ಗೊಳೋ ಅಂತ 1.5 ಲೀಟರ್ ಕಣ್ಣೀರ್ ಸುರಿಸಿ ನಿಮ್ಗೆ ನಾನೇ ಕರೆಕ್ಟು ಅಂತ ಗೊಳ ಆಡ್ಕೊಂಡಾಳೋ ಟೈಮ್ ಬರುತ್ತೆ ಅನ್ಕೊಂಡಿದ್ದೆ. ಆ ಟೈಮು ಬರ್ಲೇ ಇಲ್ಲ ನೋಡಿ. ಇವತ್ತು ಹೊಸ ಮುಂಗಾರು ಮಳೆ ತೋರಿಸ್ತೀನಿ ಬನ್ನಿ. ಅಯ್ಯೋ, ಬಿಡ್ರಿ ನನ್ನ. ಬನ್ನಿ. ಅಯ್ಯೋ, ಬಿಡ್ರಿ. ಅಯ್ಯೋ, ಬಿಡ್ರಿ. ಸರ್ ಪ್ರೀತಿಸೋ ತಪ್ಪ ಸರ್. ಪ್ರೀತಿ ತಪ್ಪ ಸರ್, ಪ್ರೀತಿ ತಪ್ಪ ಹೇಳಿ. ಸಿನಿಮಾದಲ್ಲಿ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಚಪ್ಪಾಳೆ ಹೊಡ್ತೀರಾ, ಕ್ಲಾಪ್ ಹೊಡಿತೀರಾ, ವಿಜಲ್ ಹಾಕ್ತೀರಾ. ಅದೇ ಬ್ರೇಕಪ್ ಆದ್ರೆ ಕಣ್ಣೀರ್ ಹಾಕ್ತೀರಾ. ಹೌದು ಸರ್, ಮಳೆಗೆ ಭೂಮಿ ಮೇಲೆ ಪ್ರೀತಿ ಇಲ್ಲ ಅಂದಿದ್ದೆ. ವರ್ಷಕ್ಕೆ 6 ತಿಂಗಳು ಮಳೆ ಆಗ್ತಿತ್ತ ಸರ್? ಸರ್, ಯಾರಾದ್ರೂ ಲವರ್ಸ್ ಬಂದು ಮದುವೆ ಮಾಡಿ ಅಂತ ಬಂದ್ರೆ ನೀವೇ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಿ ಮದುವೆ ಮಾಡಿಸ್ತೀರಾ. ನಿಮ್ ಮಗಳು ಅಂದ್ರೆ ಉರ್ದು ಬಿಡ್ತಲ್ವಾ ಸರ್ ನಿಮ್ಗೆ? ಸರ್ ಪ್ರೀತಿಸೋ ತಪ್ಪ ಸರ್, ಪ್ರೀತಿಸೋ ತಪ್ಪ ಸರ್. ನೀವ್ ಹೇಳಿ ತಪ್ಪ ಸರ್? ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳಿ. ಪ್ರೀತಿಸೋದು ತಪ್ಪಲ್ಲ, ಮದುವೆ ಆಗಿರೋಳ್ನ ಪ್ರೀತಿಸೋದು ತಪ್ಪು. ಅಳಿಯಂದ್ರು ಫಾರಿನ್ ಅಲ್ಲಿ ಜಾಬ್ ಮಾಡ್ತಾರೆ, ನೆನ್ನೆ ತಾನೇ ಲ್ಯಾಂಡ್ ಆಗಿದ್ದಾರೆ, ಒಳಗಡೆ ಗಾರ್ಡನ್ ನಿದ್ರೆಯಲ್ಲಿದ್ದಾರೆ. ರೀ, ಅಯ್ಯೋ ಎದ್ಬಿಟ್ರಾ? ಬಂದೇರಿ. ಪೊಲೀಸ್ ಪಾರ್ಟಿ ನಿಂಗ ಹೊಸು ಸಾಯೋ ಟೈಮಲ್ಲಿ ಗಂಗಾ ಜಲ ಸಿಕ್ಕಿದ್ಲು. ಇನ್ನೇನೋ ಈಗ ಗತಿ. ನಾನು ಸಾಯ್ತೀನಿ. ಹೇ, ಸಾಯಕ್ಕಿಂತ ಮುಂಚೆ ಅಲ್ಲೋಡ. ಒಟ್ನಲ್ಲಿ ಲವ್ ಮಾಡೋದೇ ನಿಮ್ ಬಿಸ್ನೆಸ್ ಅಂತ ಆಯ್ತು ಅಲ್ವಾ ಬಸ್ಸು? ಒಂದು ನಿಮಿಷ, ಹೋರಾಟ ಮಾಡ್ತಾ ಇಲ್ಲ, ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಷ್ಟೇನೆ. ಅಲ್ಲ ತಾಯಿ, ಈ ತರ ಇವು ಹುಡುಗರು ನಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂತಂದ್ರೆ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಕನ್ಫ್ಯೂಸ್ ಹುಡುಗರು ಯಾವಾಗ ಆಗ್ತಾರೆ? ಕತ್ತಲ್ಲಿ ತಾಳಿ ಕಾಣಿಸಿಲ್ಲ ಅಂದ್ರೆ, ಇಲ್ಲ. ಕಾಲು ಉಂಗ್ರ ಕಾಣಿಸ್ಲಿಲ್ಲ ಅಂದ್ರೆ ಯಾಕೆ ಹಾಕೊಂಡಿಲ್ಲ ನೀವು? ಇಲ್ಲ, ನನ್ ಗಂಡ ಸ್ವಲ್ಪ ಸಾಲ ಮಾಡಿದ್ರು, ಅಡವಿಟ್ಬಿಟ್ಟಿದಾರೆ, ಅದಕ್ಕೆ ಏನು ಹಾಕೊಂಡಿಲ್ಲ. ಇಲ್ಲಾಂದ್ರೆ ಹಾಕ್ತಾ ಇದ್ದೆ. ಹಣೆ ಮೇಲೆ ಕುಂಕುಮ, ಇಲ್ಲಿ ನೆತ್ತಿ ಮೇಲೆ ಕುಂಕುಮ ಇರ್ಬೋದಾಗಿತ್ತಲ್ಲ. ಗೊತ್ತಿದೆಯಲ್ಲ, ಅವ್ರನ್ನಂತ ಡೈರೆಕ್ಟ್ ಆಗಿ ಕೇಳ್ಬೋದಿತ್ತಲ್ಲ, ನಿಂಗ್ ಮದ್ವೆ ಆಗಿದ್ಯಾ ಅಂತ. ಹಿಂಗ್ ಸುತ್ತಿ ಬಳಸಿ ಎಲ್ಲ ಏನಕ್ ಮಾಡೋದು? ಸರಿ, ಇವ್ರು ಹೇಳ್ತಾ ಇರೋದು ಒಂದು ರೀತಿ ಸರಿಯಾಗೇ ಇದೆ. ಇವ್ರಿಗೆ ಕಷ್ಟ ಇತ್ತು, ಅಡ ಇಟ್ಟಿದ್ದಾರೆ. ಆದ್ರೆ ಈಗಿನ ಕಾಲದಲ್ಲಿ ಫ್ಯಾಷನ್ ಅದು ಇದು ಅಂತ ಕೆಲವರು ಹಾಕೊಳ್ಳಲ್ಲ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ನಡೆಯುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಆದ್ರೆ ಹಾಕೊಂಡ್ರೆ ಈ ರೀತಿ ಕನ್ಫ್ಯೂಷನ್ ಆಗಲ್ಲ ಅಲ್ವಾ? ಇದ್ರ ಬಗ್ಗೆ ನಮ್ಮ ರಚಿತ್ ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸ್ಕಿಟ್ ತುಂಬಾನೇ ಇಷ್ಟ ಆಯ್ತು ನನಗೆ, ಎಸ್ಪೆಷಲಿ 3 ಜನ. 3 Idiots, ವಾಟ್ ಅ ನೇಮ್ ಮ್ಯಾನ್.